ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾನು ಈ ವಿಡಿಯೋದಲ್ಲಿ ನಿಮಗೆ CTET 2012 ನಡೆದಂತಹ ನವಂಬರ್ನಲ್ಲಿ ನಡೆದಂತಹ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು CDP ಪಾರ್ಟನ್ನು ಡಿಸ್ಕಸ್ ಮಾಡೋಣ. ನಾಳೆ ದಿನ ಇದೇ ಒಂದು ಕ್ವಶನ್ ಪೇಪರ್ನಲ್ಲಿ ಸೈನ್ಸ್ದ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಮೇಕ್ ಯೂಸ್ ಆಫ್ ಇಟ್. ಫಸ್ಟ್ ಕ್ವಶನ್ ನೀವು ನೋಡ್ತಾ ಇದ್ದೀರಾ. ಚಿಲ್ಡ್ರನ್ ಇನ್ ಪ್ರೈಮರಿ ಸ್ಕೂಲ್ಸ್ ಫಾಲೋ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಜಸ್ ಆ್ಯಸ್ ಪ್ರಪೋಸ್ಡ್ ಬೈ ಕೋಲ್ಬರ್ಗ್. ಕೋಲ್ಬರ್ಗ್ ಹಾಗೆ ಪಿಯಾಜೆಟ್, ವೈಗೋಡ್ಸ್ಕಿ ಇವ್ರನ್ನಂತೂ ನೀವು ಮರೆಯೋಂಗೆ ಇಲ್ಲ. CTETಲಂತೂ 2 to 3 ಕ್ವಶನ್ಸ್ಗಳಂತೂ ಬಂದೇ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಪ್ರೈಮರಿ ಸ್ಕೂಲಲ್ಲಿ ನಡೆಯುವಂತಹ ಒಂದು ಆ್ಯಕ್ಟಿವಿಟೀಸ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಬನ್ನಿ. ಆಪ್ಷನ್ಸ್ ಇಲ್ಲಿ ಸಬ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಬಿಡಿಯನ್ಸ್ ಆ್ಯಂಡ್ ಪನಿಷ್ಮೆಂಟ್ ಓರಿಯೆಂಟೇಷನ್, ಡೆಫಿನೆಟ್ಲಿ ಇದಂತೂ ಇದ್ದೇ ಇರುತ್ತೆ. ಹೆದರಿಕೆಯಿಂದನೇ ಎಷ್ಟೊಂದು ಒಬಿಡಿಯನ್ಸ್ ಚೇಂಜಸ್ ಆಗ್ತಿರೋದನ್ನು ನಾವು ನೋಡ್ತೀವಿ. ಹಾಗೆ ಇಂಡಿವಿಜುವಲಿಸಮ್ ಆ್ಯಂಡ್ ಎಕ್ಸ್ಚೇಂಜ್, ನೀನು ನನಗೆ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಚಾಕ್ಲೇಟ್ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಒಳ್ಳೆಯಳಾಗಿದ್ದರೆ ನಾನು ನಿನಗೆ ಒಳ್ಳೆಯಳಾಗಿರ್ತೀನಿ. ಈ ಥರದ್ದು ಎಕ್ಸ್ಚೇಂಜ್ ಆ್ಯಂಡ್ ಇಂಡಿವಿಜುವಲಿಸಮ್ ಜಾಸ್ತಿ ಇರುತ್ತೆ ಅಲ್ವಾ. ಹಾಗಾಗಿ A and B ಇಸ್ ದ ಕರೆಕ್ಟ್ ಆನ್ಸರ್. ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಇದರ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ನೋಡ್ತೀವಿ. ಸೋಷಿಯಲ್ ಕಾಂಟ್ರಾಕ್ಟ್ ಆ್ಯಂಡ್ ಇಂಡಿವಿಜುವಲ್ ರೈಟ್ ಅಂತೂ ಈ ಏಜಲ್ಲಿ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆಪ್ಷನ್ A and B ಎಲ್ಲಿದೆ ನೋಡಬಹುದು ನೀವು, ದಟ್ ಈಸ್ D. ಇಟ್ ಈಸ್ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್ ನೋಡ್ತಾ ಇದ್ದೀರಾ. ದ ಫಾಲೋಯಿಂಗ್ ಆರ್ ಫೀಚರ್ಸ್ ಆಫ್ ಅನೆಕ್ಡೋಟಲ್ ರೆಕಾರ್ಡ್ ಎಕ್ಸೆಪ್ಟ್. ಅನೆಕ್ಡೋಟಲ್ ರೆಕಾರ್ಡ್ ಅಂತ ಅಂದರೆ ಇದು ಡೈಲಿ ಬೇಸಿಸಲ್ಲಿ ರೆಕಾರ್ಡ್ ಮಾಡ್ತಾ ಹೋಗೋದು. ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ದ ಫೇಲ್ಯೂರ್ಸ್ ಇದೆಲ್ಲನೂ ರೆಕಾರ್ಡ್ ಮಾಡ್ತಾ ಹೋಗೋದು. ಇದರಲ್ಲಿ ಫೀಚರ್ಸ್ ಯಾವುದು ಅಲ್ಲ ಎಕ್ಸೆಪ್ಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಸರಿಯಾಗಿರುವಂಥ ಉತ್ತರ. ಆ್ಯಂಡ್ ಐ ಆಮ್ ರೆಫರಿಂಗ್ ಆನ್ಸರ್ ಕೀ ರೆಫರ್ ಮಾಡಿಬಿಟ್ಟೆ ನಾನು ನಿಮಗೆ ತಿಳಿಸ್ತಾ ಇರೋದು. ಇದರಲ್ಲಿ ಅಕ್ಯುರೇಟ್ ಡಿಸ್ಕ್ರಿಪ್ಷನ್ ಆಫ್ ದ ಈವೆಂಟ್ಸ್ ಇರುತ್ತೆ. ಹಾಗೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಆಫ್ ದ ಚೈಲ್ಡ್, ಪರ್ಸ್ನಲ್ ಡೆವಲಪ್ಮೆಂಟು, ಫ್ಯಾಕ್ಚುಯಲ್ ರಿಪೋರ್ಟ್ ಇದೆಲ್ಲವೂ ನಾವು ನೋಡ್ತಾ ಹೋಗ್ಬೋದು. ಬಟ್ ಈ ಫಸ್ಟ್ ಆಪ್ಷನ್ ಇದೆಯಲ್ಲ ಇದು ತಪ್ಪಾಗುತ್ತೆ. ಎ ಸ್ಟೂಡೆಂಟ್ ಸೇಸ್ ಮೈ ಮದರ್ ರಿಂಜ್ಡ್ ಪ್ರಿನ್ಸಿಪಾಲ್ ಮ್ಯಾಮ್ ಲಾಸ್ಟ್ ನೈಟ್. ಆ್ಯಸ್ ಎ ಟೀಚರ್ ಯುವರ್ ರೆಸ್ಪಾನ್ಸ್ ಶುಡ್ ಬಿ. ಏನು ಹೇಳಬೇಕು ಅವಾಗ, ಹಾಗೆ ಹಿಂಗೆ ಅಂತ ನಾವು ಮಕ್ಕಳು ಹೇಳ್ತಿರ್ತಾವಲ್ಲ, ಆಗ ಟೀಚರ್ನ ಒಬ್ಬ ಬಿಹೇವಿಯರ್ ಹೇಗಿರಬೇಕು, ಅವರಿಗೆ ರಿಪ್ಲೈ ಯಾವ ರೀತಿಯಾಗಿ ಕೊಡಬೇಕು. ವೈ ಡೋಂಟ್ ಯು ಲಿಸನ್ ಕೇರ್ಫುಲಿ ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಇಟ್ ಶುಡ್ ಬಿ ರ್ಯಾಂಗ್ ನಾಟ್ ರಿಂಜ್ಡ್. ಓಕೆ ಅಂಥೇಳಿ. ಓ ರಿಯಲಿ ಯುವರ್ ಮದರ್ ರ್ಯಾಂಗ್ ಅ ಪ್ರಿನ್ಸಿಪಾಲ್ ಮ್ಯಾಮ್ ಲಾಸ್ಟ್ ನೈಟ್, ಡಿಡ್ ಶಿ ಸೀಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಹರ್. ಈ ಥರ ರಿಪ್ಲೈ ಮಾಡಬೇಕಾ. ಡಿಯರ್ ಚೈಲ್ಡ್ ಯು ಆರ್ ನಾಟ್ ಯೂಸಿಂಗ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಆಪ್ಷನ್ ಡಿ, ಇಟ್ ಶುಡ್ ಬಿ ರಿಂಗ್ಡ್, ಇಟ್ ಶುಡ್ ರ್ಯಾದರ್ ಬಿ ರ್ಯಾಂಗ್. ಒಂದು ಒಳ್ಳೆ ರಿಪ್ಲೈ ಇರಬೇಕಲ್ವ, ಸಡನ್ನು ಅಂದರೆ ಮಗು ಖುಷಿ ಆಗೋ ಥರ ಇರಬೇಕಲ್ಲ. ಓ ರಿಯಲಿ ಅಂತ ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡೋದು ಒಳ್ಳೆಯದಾಗುತ್ತೆ. ಆಮೇಲೆ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಳೋಣ. ಓಕೆ, ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಪ್ರೆಸೆಂಟ್ ಟೆಸ್ಟ್ ಈಸ್ ಆ್ಯನ್ ಡ್ಯಾಶ್ ಎಕ್ಸಾಂಪಲ್ ಆಫ್ ಟೆಸ್ಟ್. ಇದು IQ ಟೆಸ್ಟಲ್ಲಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಇದು ವರ್ಬಲ್ ಆರ್ ನಾನ್ ವರ್ಬಲ್ ಆರ್ ಕಲ್ಚರಲ್ ಫ್ರೀ ಆರ್ ಪರ್ಸ್ನಾಲಿಟಿ ಏನು ಅಂಥೇಳಿ ಕೇಳ್ತಾ ಇರೋದು. ಇಟ್ ಈಸ್ ಪ್ಯೂರ್ಲಿ ದ ನಾನ್ ವರ್ಬಲ್ IQ ಟೆಸ್ಟ್ ಆಗಿರುತ್ತೆ. ಹಾಗೆ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ವರ್ಡ್ಸ್ಗಳ ಯೂಸೇಜ್ ಅನ್ನೋದಕ್ಕಿಂತನೂ ಫುಲ್ಲಿ ನಾನ್ ವರ್ಬಲ್ ಆಗಿರುತ್ತೆ. ಓಕೆ, ಗ್ರೂಪ್ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ CBSE ಈಸ್ ಅ ಪವರ್ಫುಲ್ ಮೀನ್ಸ್. ಗ್ರೂಪ್ ಪ್ರಾಜೆಕ್ಟ್, ಗ್ರೂಪ್ ಆ್ಯಕ್ಟಿವಿಟಿ, ಪ್ರಾಜೆಕ್ಟ್ ಮೆಥಡ್ ಇದೆಲ್ಲದೂ ಸಹಿತ ಸೋಷಿಯಲ್ ಪಾರ್ಟಿಸಿಪೇಷನನ್ನು ಫೆಸಿಲಿಟೇಟ್ ಮಾಡೋದು ಒಂದು ಮೇನ್ ಉದ್ದೇಶ ಆಗಿರುತ್ತೆ. ಸೊ ಗೋ ವಿತ್ ಆಪ್ಷನ್ B. ವಾಟ್ ಡಸ್ ಸೆಲ್ಫ್ ರೆಗ್ಯುಲೇಷನ್ ಆಫ್ ಲರ್ನರ್ಸ್ ಮೀನ್. ಸೆಲ್ಫ್ ರೆಗ್ಯುಲೇಷನ್, ಸೆಲ್ಫ್ ಮೀನ್ಸ್ ಅವರ್ ಸೆಲ್ಫ್, ಓಕೆ, ವಿ ಓನ್ಲಿ ಅಂತ. ರೆಗ್ಯುಲೇಷನ್ ಇಟ್ ಮೀನ್ಸ್ ಕಂಟ್ರೋಲಿಂಗ್. ಹಾಗಿದ್ರೆ ಇದರಲ್ಲಿ ಪರ್ಫೆಕ್ಟ್ ಆನ್ಸರ್ ಯಾವುದಾಗಿರುತ್ತೆ. ಕ್ರಿಯೇಟಿಂಗ್ ರೆಗ್ಯುಲೇಷನ್ಸ್ ಫಾರ್ ಸ್ಟೂಡೆಂಟ್ ಬಿಹೇವಿಯರ್, ನಾವು ರೆಗ್ಯುಲೇಷನ್ ಹಾಕೋದಂತನ. ಸೆಲ್ಫ್ ಡಿಸಿಪ್ಲಿನ್ ಇನ್ ಕಂಟ್ರೋಲ್ ಅಂತನ. ಎಬಿಲಿಟಿ ಟು ಮಾನಿಟರ್ ದೇರ್ ಓನ್ ಲರ್ನಿಂಗ್ ಅಂತನ. ಓಕೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಡ್ ಬೈ ದ ಸ್ಟೂಡೆಂಟ್ ಬಾಡಿ ಅಂತನ. ಇಟ್ ಈಸ್ ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಕಂಟ್ರೋಲ್. ಡಿಸಿಪ್ಲಿನ್ ಈಸ್ ದ ವರ್ಡ್ ಕಮ್ಸ್ ಫ್ರಮ್ ಅವರ್ ಸೆಲ್ಫ್, ನಮ್ಮಿಂದನೇ ಸ್ಟಾರ್ಟ್ ಆಗಬೇಕದು. ಸೊ ಪರ್ಫೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಲೆಸನ್ ಪ್ಲ್ಯಾನಿಂಗ್. ನಾಟ್ ಅಂತ ಕೇಳಿದ್ದಾರೆ, ಅದಕ್ಕೋಸ್ಕರ ಅದನ್ನು ಬೋಲ್ಡಲ್ಲೂ ಕೊಟ್ಟಿದ್ದಾರೆ ನೋಡಿ. ನಾಲೆಜ್ ಆಫ್ ಪೀಪಲ್ ಇರಬೇಕು, ಆಬ್ಜೆಕ್ಟ್ಸ್ ಬಗ್ಗೆ ಕ್ಲಾರಿಟಿ ಇರಬೇಕು, ಟೀಚಿಂಗ್ ನಾಲೆಜ್ ಇರಬೇಕು. ಆದರೆ ರಿಜಿಡಿಟಿ ಆಫ್ ಪ್ಲ್ಯಾನಿಂಗ್ ಅನ್ನೋದು ಇರಬಾರ್ದು, ಬಟ್ ಫ್ಲೆಕ್ಸಿಬಿಲಿಟಿ ಅನ್ನೋದು ಇರಬೇಕಾಗುತ್ತೆ. ದ ವರ್ಡ್ ಕಂಪಲ್ಸರಿ ಇನ್ ದ ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ 2009 ಮೀನ್ಸ್. ಯಾವುದಕ್ಕೆ ಒತ್ತನ್ನು ಕೊಡ್ತಿದ್ದಾರೆ.
Appropriate government will ensure admission, attendance, completion of elementary education. Parents are compulsory forced to send. No. Compulsory education will be imparted through continuous testing. No. Central government will ensure admission, attendance, completion of elementary education. Perfect answer. Option 4 is the correct answer. The news of woman selling her child to obtain food may be understood best on the basis of. ಇದು ಪ್ಯೂರ್ಲಿ ಏನಾಗುತ್ತೆ ಗೊತ್ತಾ, ನೀಡ್ ಬೇಸ್ಡ್ ಆಗಿದೆ ಇದು. ಆಹಾರಕ್ಕಾಗಿ ಈಗ ತನ್ನ ಮಗುನ ತಾಯಿ ಮಾರ್ಕೋತಾ ಇದ್ದಾಳೆ. ಈ ನೀಡ್ಸ್ ಎಲ್ಲಿ ತೋರಿಸ್ಕೊಡ್ತಾರೆ, ಹೈರಾರ್ಕಿಯಲ್ ನೀಡ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮಾಸ್ಲೋಸ್ ಅವ್ರದ್ದು, ಹೌದಲ್ವಾ? ತುಂಬ ಚೆನ್ನಾಗಿದೆ ಆ ಒಂದು ಮೋಟಿವೇಶ್ನಲ್ ಥಿಯರಿನೂ ಸಹಿತ, ನೋಡಿ ತಿಳ್ಕೊಳ್ಳಿ. ದ ಸೆಂಟೆನ್ಸ್ ಮೇಡಮ್ ಡ್ರೈವ್ಸ್ ಎ ಬೈಸಿಕಲ್ ಈಸ್, ಇದು ಸಿಮ್ಯಾಂಟಿಕಲಿ ಮೀನಿಂಗ್ ಕರೆಕ್ಟ್ ಇದೆಯಾ ಅವ್ರ ಸೆಂಟೆನ್ಸ್ ಫಾರ್ಮೇಷನ್ ತಪ್ಪಿದೆಯಾ, ಈ ರೀತಿಯಾಗಿ ಪ್ರಶ್ನೆ ಇರೋದು. ಇದು ಆ್ಯಕ್ಚುಲಿ ಸಿಮ್ಯಾಂಟಿಕಲಿ ಇಟ್ ಈಸ್ ಕರೆಕ್ಟ್, ಬಟ್ ಸಿಂಟ್ಯಾಕ್ಟಿಕಲಿ ಸೆಂಟೆನ್ಸ್ ಫಾರ್ಮೇಷನ್ ತಪ್ಪಾಗಿದೆ. ಓಕೆ, ಸಿಮ್ಯಾಂಟಿಕಲಿ ಬಟ್ ಸಿಂಟ್ಯಾಕ್ಟಿಕಲಿ ಇನ್ಕರೆಕ್ಟ್. ಸ್ಕ್ಯಾಫೋಲ್ಡಿಂಗ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್ ಥಿಯರೀಸ್ ರೆಫರ್ಸ್ ಟು, ಇಲ್ಲಿ ಅಡಲ್ಟ್ಸ್ನ ಒಂದು ಹೆಲ್ಪ್, ಟೆಂಪರರಿ ಸಪೋರ್ಟ್ ಇನ್ ಲರ್ನಿಂಗ್ ಬೈ ಅಡಲ್ಟ್ಸ್ ಅಂತಲೇ ಫಿಕ್ಸ್ ಆಗಬೇಡ್ರಿ, ಬರೀ ಒಬ್ಬರು ಯಾರೋ ಮನುಷ್ಯರೇ ಅಂತ ಏನಿಲ್ಲ. ಈವನ್ ಸಮ್ಟೈಮ್ಸ್ ಮೆಷಿನ್ಸ್ ಆಗಿರ್ಬೋದು, ಈವನ್ ಲಿವಿಂಗ್ ಥಿಂಗ್ ಯಾವುದೋ ಒಂದು ಅನಿಮಲ್ ಆಗಿರ್ಬೋದು, ವಾಟ್ ಎವರ್. ಕ್ಲಾಸಿಫಿಕೇಷನ್ ಆಫ್ ಸ್ಟೂಡೆಂಟ್ಸ್ ಇನ್ ಡಿಫ್ರೆಂಟ್ ಗ್ರೂಪ್ಸ್ ಆನ್ ದ ಬೇಸಿಸ್ ಆಫ್ ದೇರ್ IQ ಟೆನ್ಸ್ ಟು, ಅವರ ಸೆಲ್ಫ್ ಎಸ್ಟೀಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಡ್ಯಾಶ್ ದೇರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಇಲ್ಲಿ ಯಾವುದೇ ರೀತಿಯಾದಂಥ ಅಫೆಕ್ಟ್ ಆಗೋದಿಲ್ಲ. ಜಸ್ಟ್ ಥಿಂಕ್, ಯಾವುದೋ ಒಂದು ಸಿಚುವೇಷನನ್ನು ಕನ್ಸಿಡರ್ ಮಾಡಿ ಬೇಕಾದರೆ ನೀವು ಥಿಂಕ್ ಮಾಡಿ, ಅವ್ರ ನಿಮ್ಮ ಮನೆ ಹತ್ರ ಮಕ್ಕಳಿದ್ದಾರೆ ಅಥವಾ ಸ್ಕೂಲಲ್ಲೇ ನೀವು ಬೇಕಾದರೆ IQ ಬೇಸ್ ಮೇಲೆ ಡಿವೈಡ್ ಮಾಡಿ ನೋಡಿ. ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಏನು ಅಲ್ಲಿ ಬದಲಾವಣೆ ಆಗೋದಿಲ್ಲ, ಆದರೆ ಅವ ಗೌರವ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಲ್ಯಾಬ್ ಸ್ಕೂಲ್ಸ್ ಅಡ್ವೊಕೇಟೆಡ್ ಬೈ ಜಾನ್ ಡಿ.ವಿ, ಲ್ಯಾಬ್ ಸ್ಕೂಲ್ಸ್ ಪ್ರಾಜೆಕ್ಟ್, ಇದೆಲ್ಲ ನೀವು ನೋಡಬಹುದು. ಜಾನ್ ಡಿ.ವಿ ವರ್ ಎಕ್ಸಾಂಪಲ್ಸ್ ಆಫ್ ಪ್ರೋಗ್ರೆಸಿವ್ ಸ್ಕೂಲ್ಸ್. ಓಕೆ, ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ವಾಸ್ ಅಡ್ವೊಕೇಟೆಡ್ ಬೈ ಯಾರು? ಇಟ್ ಈಸ್ ಡೇವಿ, ಡಾರ್ವಿನ್ ಅಲ್ಲ, ಸ್ಕಿನ್ನರ್ ಅಲ್ಲ, ಎರಿಕ್ಸನ್ ಅಲ್ಲ. ನಾಲೆಜ್ ಆಫ್ ಡ್ಯಾಶ್ ವಿಲ್ ಬಿ ಮೋರ್ ಸಿಗ್ನಿಫಿಕೆಂಟ್, ಅಂದರೆ ಯೂಸ್ ಇಂಪಾರ್ಟೆಂಟ್ ಫಾರ್ ಅ ಟೀಚರ್ ಡೀಲಿಂಗ್ ವಿತ್ ಅ ಕ್ಲಾಸ್ ಕಂಪ್ರೈಸಿಂಗ್ ಸ್ಟೂಡೆಂಟ್ಸ್ ಆಫ್ ಮಿಕ್ಸ್ಡ್ ಏಜ್ ಗ್ರೂಪ್ಸ್. ಏನು ಗೊತ್ತಿರಬೇಕು? ಮಕ್ಕಳ ಒಂದು ಡೆವಲಪ್ಮೆಂಟಲ್ ಸ್ಟೇಜಸ್ ಗೊತ್ತಿರಬೇಕು. ನಾಟ್ ಅ ಸೋಷಲ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಲ್ಲ, ಪೇರೆಂಟ್ಸ್ನ ಆಕ್ಯುಪೇಷನ್ ಅನ್ನೋದು ಅಲ್ಲ. ಗಿಫ್ಟೆಡ್ ಸ್ಟೂಡೆಂಟ್ಸ್ ಬಗ್ಗೆ ಈ ಒಂದು ಪೇಪರಲ್ಲಿ ತುಂಬ ಕೇಳಿದಾರಪ್ಪ. Gifted students perform exceptionally as well in any field. Okay, yes, they can do. Or generally physically weak? No. Generally do not like their teachers? No. Realize their full potential without any help ಅನ್ನೋದು ತಪ್ಪಾಗುತ್ತೆ. ಯಾರೋ ಒಬ್ಬರು ಸಹಾಯದಿಂದ ಅಥವಾ ಯಾವುದೋ ಒಂದು ಸಿಚುಯೇಷನನ್ನು ಕ್ರಿಯೇಟ್ ಮಾಡಿರ್ತಾರಲ್ಲ, ಆಗ ಮಾತ್ರ ಅವರ ಒಂದು ಪೊಟೆನ್ಷಿಯಾಲಿಟಿ ಕಂಡುಹಿಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. So gifted students can perform exceptionally well in any field important to human beings, because ಅವರ ಒಂದು ಥಿಂಕಿಂಗ್ ಪವರೇ ಆ ಥರ ಇರುತ್ತೆ, ಥಿಂಕಿಂಗ್ ವೇನೇ ಆಗಿರುತ್ತೆ. ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಕಾನ್ಸೆಪ್ಟ್ಸ್ ಮೇ ಬಿ ರಿಲೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ಇಲ್ಲಿ ಸಿಸ್ಟಮ್ಯಾಟಿಕ್ ಅಂತ ಕೊಟ್ಟಿದ್ದಾರೆ. ಹೆಟಿರೋನೊಮಿ ಟು ಆಟೋನೊಮಿ ಅಲ್ಲ, ಅಂದರೆ ಹೆಟಿರೋನೊಮಿ ಟು ಆಟೋನೊಮಿ ಅಂತಂದರೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಮಕ್ಕಳು. ಫಸ್ಟು ಏನೇ ಬೇಕು ಅಂದ್ರೂ ಕೊನೆಗೆ ಏನಾಗ್ತಾರೆ, ನನಗೇನು ಬೇಕೋ ಅದನ್ನು ತಗೋತೀನಿ ಅನ್ನೋ ಸ್ಟೇಜಿಗೆ ಬರ್ತಾರೆ. ಸ್ಟೂಡೆಂಟ್ಸ್, ಅದು ಒಂದು ಡೆವಲಪ್ಮೆಂಟ್. ಸ್ಟೂಡೆಂಟ್ಸ್ ಡೆವಲಪ್ ಅಟ್ ಡಿಫ್ರೆಂಟ್ ರೇಟ್ಸ್ ಅಂತನ. ಇಲ್ಲಿ ಸಿಸ್ಟಮ್ಯಾಟಿಕ್ ಅಂತಂದರೆ ಒಂದಾದ್ಮೇಲೆ ಒಂದು. ಇಟ್ ಮೀನ್ಸ್ ಅಲ್ಲಿಗೆ ಅದು ರಿಲೇಟಿವ್ಲಿ ಆರ್ಡರ್ ಡೆವಲಪ್ಮೆಂಟ್. ಎಸ್. ಕ್ಲಾಸ್ ರೂಮ್ಸ್ ಆಫ್ಟರ್ ದ ಇಂಪ್ಲಿಮೆಂಟೇಷನ್ ಆಫ್ RT Act ಆರ್, ಇದರಲ್ಲಿ ಏಜ್ ವೈಸ್ ಅನ್ನೋದು ಹೌದು, ಏಜ್ ವೈಸನ್ನೇ ಕ್ಲಾಸ್ ರೂಮ್ಸ್ ಇರೋದು. ಬಟ್ ಇದು ಹೋಮೋಜಿನಿಯಸ್ಸಾ ಆರ್ ಹೆಟಿರೋಜಿನಿಯಸ್ಸಾ? ಇದು ಹೋಮೋಜಿನಿಯಸ್ಸೇ ಆಗಿರುತ್ತೆ. ಹೆಟಿರೋಜಿನಿಯಸ್ ಅಂತ ಅಂದರೆ ಇಟ್ ವಿಲ್ ಬಿ ಡಿಫ್ರೆಂಟ್ ಅಂತ ಆಗೋಗುತ್ತೆ. ಹಾಗಾಗಿ ಏಜ್ ವೈಸ್ ಹೋಮೋಜಿನಿಯಸ್ ಈಸ್ ಅ ಪರ್ಫೆಕ್ಟ್ ಆನ್ಸರ್. ಮತ್ತೊಂದು ಗಿಫ್ಟೆಡ್ ಚಿಲ್ಡ್ರನ್ ಕಾನ್ಸೆಪ್ಟ್ ರಿಲೇಟೆಡ್ ಮತ್ತೆ ಬಂತು ನೋಡಿ. ಆಕ್ಸಲರೇಷನ್ ವಿತ್ ರೆಫರೆನ್ಸ್ ಟು ಗಿಫ್ಟೆಡ್ ಚಿಲ್ಡ್ರನ್ ಮೀನ್ಸ್ ಯಾವುದ್ರ ಕಡೆಯಲ್ಲಿ ಒಂದು ಸ್ಪೀಡಪ್, ಒಂದು ಆ್ಯಕ್ಟಿವಿಟಿನ ವೇನ ಫಾಸ್ಟಾಗಿ ಮಾಡೋದು, ಎಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ಸ್ಗಳಿಗೆ ಯಾವ ಒಂದು ರೆಫರೆನ್ಸನ್ನು ಇಟ್ಕೊಂಡು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವು ನೋಡಿ. ಇಲ್ಲಿ ಆಕ್ಸಿಲರೇಟಿಂಗ್ ದ ಪ್ರೊಸೆಸ್ ಆಫ್ ಅಸೆಸ್ಮೆಂಟನ್ನು ಅವ್ರು ಬಂತು ಅಂತ ಅವ್ರದ್ದು ಪೇಪರ್ನ ಅವ್ರದ್ದು ಅಸೆಸ್ಮೆಂಟ್ ಎನಿ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಯೂಸ್ ಮಾಡುವಾಗ ಅವ್ರದ್ದು ಗಿಫ್ಟೆಡ್ ಚಿಲ್ಡ್ರನ್ ಬಂದಾಗ ಫಾಸ್ಟಾಗಿ ಮಾಡಬೇಕಂತನ. ದೆನ್ ಟ್ರಾನ್ಸಾಕ್ಷನ್ ಆಫ್ ಸ್ಕೂಲಾಸ್ಟಿಕ್ ಆ್ಯಕ್ಟಿವಿಟೀಸ್ಗಳನ್ನು ಇವರಿಗೆಲ್ಲ ಬರುತ್ತೆ ಅಂತ ಹೇಳಿ ಮುಂದೆ ಕೂಡ್ಬಿಡೋದ,
ಆದರೆ ಇಲ್ಲಿ ಸರಿಯಾಗಿರೋಂಥ ಉತ್ತರ ಅಕಾರ್ಡಿಂಗ್ ಟು ದಿ ಕೀ ಆನ್ಸರ್ ಆಪ್ಷನ್ 4 ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ನಾವು ಈಗಲೂ ಸಹಿತ ನನಗೆ ಈ ಆಪ್ಷನ್ 4 ಅಂಥೇಳಿ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಐ ಥಿಂಕ್ ನೀವು ಸ್ವಲ್ಪ ನನ್ನ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದರೆ ಚೆನ್ನಾಗಿರೋದು. ಟೆಕ್ಸ್ಟ್ ಮಾಡಿ, ಕಮೆಂಟ್ ಮಾಡಿ, SMS ಟ್ಯುಟೋರಿಯಲ್ಸ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ನಿಮ್ಮ ಒಂದು ಆನ್ಸರ್ಸನ್ನು ಅವ್ರ ನಿಮ್ಮ ಡಿಸ್ಕಷನ್ನ ನಡೆಸಬಹುದು. ವೈಲ್ ಟೀಚಿಂಗ್ ಇನ್ ಎ ಸಿಂಗಲ್ ಪೇರೆಂಟ್ ಚೈಲ್ಡ್ ಎ ಟೀಚರ್ ಶುಡ್, ಒಬ್ಬ ಮಗುವಿಗೆ ಏನೋ ಸಿಂಗಲ್ ಪೇರೆಂಟ್ ಇರ್ತಾರೆ, ಆ ಮಗುಗೆ ಟೀಚರಿಗೆ ಇವಾಗ ಟೀಚಿಂಗಲ್ಲಿ ಏನೋ ಸಿಚುಯೇಷನ್ಸ್ ಬಂದಾಗ ಯಾವ ರೀತಿಯಾಗಿ ಫೇಸ್ ಮಾಡಬೇಕು. ಓವರ್ಲುಕ್ ದಿಸ್ ಫ್ಯಾಕ್ಟ್, ನೋ. ಪದೇ ಪದೇ ಅದನ್ನು ಮಾತಾಡೋದಾಗಲಿ ಅದನ್ನು ಇಮ್ಯಾಜಿನ್ ಮಾಡೋದು ತಪ್ಪಾಗುತ್ತೆ. ಚೈಲ್ಡ್ ಡಿಫ್ರೆಂಟಾಗಿ ಟ್ರೀಟ್ ಮಾಡೋದು, ಹೋಮ್ ಅಸೈನ್ಮೆಂಟ್ಸನ್ನು ಕಡಿಮೆ ಕೊಡೋದು, ಸ್ಟೇಬಲ್ ಆ್ಯಂಡ್ ಕನ್ಸಿಸ್ಟೆಂಟ್ ಎನ್ವಿರಾನ್ಮೆಂಟನ್ನು ಕೊಡೋದು. ಮೋರ್ ಪರ್ಫೆಕ್ಟ್ ಆನ್ಸರ್ ಯಾವುದಾಗಿದೆ ಇಲ್ಲಿ? ಆಪ್ಷನ್ ಡಿ ಅಂಥೇಳಿ ನಾವು ಪರ್ಫೆಕ್ಟಾಗಿ ಹೇಳ್ಕೊಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಕ್ಟಿವಿಟಿ ಫಾರ್ ಗಿಫ್ಟೆಡ್ ಸ್ಟೂಡೆಂಟ್ಸ್? ನೋಡಿ, ಇದು 3rd ಕ್ವಶನ್ ನಿಮಗೆ ಈ ಪೇಪರ್ನಲ್ಲಿ ಗಿಫ್ಟೆಡ್ ಸ್ಟೂಡೆಂಟ್ಸ್ ಬಗ್ಗೆ ಕೊಡ್ತಾ ಇರೋದು. ಹಾಗಾಗಿನೇ ನೀವು ನೆಕ್ಸ್ಟ್ ಮುಂದಿನ ಪೇಪರ್ಸಲ್ಲಿ ನೋಡ್ತಾ ಬನ್ನಿ. ಒಂದು ಕ್ವಶನ್ ಇದ್ದರೆ ಸಾಕು. ತುಂಬ ಇದೇ ಥರ ಕೇಳ್ತಾ ಇತ್ತು ಅಂದರೆ ಅವಾಗ ಏನಾಗ್ತಾರೆ, ಎಲ್ಲರೂ ಕೂತ್ಕೊಂಡು ಗಿಫ್ಟೆಡ್ ಸ್ಟೂಡೆಂಟ್ಸ್ ಬಗ್ಗೆನೇ ಓದ್ತಾ ಕೂತ್ಬಿಡ್ತಾರೆ. ದೇ ಗೆಟ್ ನೆಗ್ಲೆಕ್ಟೆಡ್ ಅಬೌಟ್ ದಿಸ್ ಗಿಫ್ಟೆಡ್ ಸ್ಟೂಡೆಂಟ್ಸ್ನ ಬಿಟ್ಬಿಟ್ಟು ಎಜುಕೇಷನಲಿ ಬ್ಯಾಕ್ವರ್ಡ್ ಚಿಲ್ಡ್ರನ್ಸ್ ಇವ್ರನ್ನೆಲ್ಲ ಮರ್ತು ಬಿಡ್ತಾರೆ. ಸೊ ಹಾಗಾಗಬಾರ್ದು ಅಂತಲೇ ನೆಕ್ಸ್ಟ್ ಪೇಪರ್ಸಲ್ಲೆಲ್ಲ ಆ ಥರ ಏನಿಲ್ಲ. ನೋಡೋಣ. ಈಗ ಈ ಕ್ವಶನನ್ನು ನೋಡಿ. ದೇ ಕ್ಯಾನ್ ಡೂ ಒರಿಜಿನಲ್ ಪ್ಲೇ. ಎಸ್, ಎಕ್ಸಾಕ್ಟ್ಲಿ ಬರೀಬಹುದು. ಸಾಲ್ವ್ ಎಕ್ಸಸೈಸ್ ಗಿವನ್ ಎಟ್ ದ ಎಂಡ್ ಆಫ್ ದ ನೋ. ಟೀಚ್ ದೇರ್ ಕ್ಲಾಸ್ ಆನ್ ರೈಟ್ ರಿಪೋರ್ಟ್ ಆನ್ ಸ್ಕೂಲ್ ಮ್ಯಾಚ್ ರೀಸೆಂಟ್ಲಿ ಹೆಲ್ಡ್. ನೋ. ಇದೆಲ್ಲದಕ್ಕಿಂತ ಒರಿಜಿನಲ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದು ಪರ್ಫೆಕ್ಟ್ ಅಂತ ಅನ್ನಿಸ್ತಿದೆ ಫಾರ್ ರಿಲೇಟೆಡ್ ವಿತ್ ದ ಗಿಫ್ಟೆಡ್ ಸ್ಟೂಡೆಂಟ್ಸ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕುಡ್ ಬಿ ಆ್ಯನ್ ಎಂಡ್ ಸ್ಟೇಜ್ ಆಫ್ ದ ಚೈಲ್ಡ್ ಪೊಸೆಸಿಂಗ್ ಬಾಡಿಲಿ ಕೈನೆಸ್ಥೆಟಿಕ್. ಮಲ್ಟಿಪಲ್ ಇಂಟೆಲಿಜೆನ್ಸಲ್ಲಿ ನೀವು ನೋಡ್ತೀರಾ, ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಆಲ್ಸೋ ಈಸ್ ಒನ್ ಸಚ್ ಇಂಟೆಲಿಜೆನ್ಸ್. ಇಲ್ಲಿ ಯಾವುದು ಇನ್ವಾಲ್ವ್ ಆಗಿರುತ್ತೆ? ಸರ್ಜನ್ ಮಾಡುವಾಗ ಇದೆಲ್ಲ ಒಂದು ಸ್ಕಿಲ್ ಇರಬೇಕಲ್ವ, ಹಾಗಾಗಿ ದಿಟ್ಸ್ ಅ ಬೆಟರ್ ಆನ್ಸರ್. ಪೊಯೆಟ್ ಅಂದರೆ ಲ್ಯಾಂಗ್ವೇಜ್ ಬರುತ್ತೆ. ಒರೇಟರ್ ಅಂತಂದರೆ ಅಲ್ಲೂ ಸಹಿತ. ಪೊಲಿಟಿಕಲ್ ಲೀಡರ್ ಅಂತ ಅಂದರೆ ಅಲ್ಲಿ ಸೋಷಿಯಲ್, ಸೊಸೈಟಿದು, ಈವನ್ ಲ್ಯಾಂಗ್ವೇಜ್, ಲಾಜಿಕಲ್ ಥಿಂಕಿಂಗ್ ಇದೆಲ್ಲನೂ ಬೇಕಾಗ್ತದೆ. 23 ಕ್ವಶನ್ ನೋಡ್ತಾ ಇದ್ದೀರಾ. ಅಸೆಸ್ಮೆಂಟ್ ಡ್ಯಾಶ್ ಲರ್ನಿಂಗ್ ಇನ್ಫ್ಲುಯೆನ್ಸಸ್ ಲರ್ನಿಂಗನ್ನು ಇನ್ಫ್ಲುಯೆನ್ಸ್ ಮಾಡ್ತಿದೆ ಬೈ ರೀನ್ಫೋರ್ಸಿಂಗ್. ಓಕೆ. ಡ್ಯಾಶ್ ದ ಬಿಟ್ವೀನ್ ಅಸೆಸ್ಮೆಂಟ್ ಆ್ಯಂಡ್ ಇನ್ಸ್ಟ್ರಕ್ಷನ್. ಅಸೆಸ್ಮೆಂಟ್ ಜೊತೆಗೆ ಇನ್ಸ್ಟ್ರಕ್ಷನ್ ಆದಮೇಲೆ ಅಸೆಸ್ಮೆಂಟ್, ಇವೆರಡೂ ಒಟ್ಟೊಟ್ಟಿಗೆ ಆಗೋದು ಯಾವಾಗ ಹೇಳ್ರಿ? ಇನ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತಂದರೆ ಅದೇನಾಗಿರುತ್ತೆ? ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ದೆರ್ ಈಸ್ ಎ ಕನೆಕ್ಷನ್ ಇನ್ ಬಿಟ್ವೀನ್ ದ ಅಸೆಸ್ಮೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ದ ಇನ್ಸ್ಟ್ರಕ್ಷನ್. ಹಾಗಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಫಾರ್ ಆ್ಯಂಡ್ ಕನೆಕ್ಷನ್ಸ್. ಐಡಿಯಲ್ ವೇಟಿಂಗ್ ಟೈಮ್ ಫಾರ್ ಗೆಟಿಂಗ್ ರೆಸ್ಪಾನ್ಸ್ ಫಾರ್ ದ ಸ್ಟೂಡೆಂಟ್ಸ್. ಈಗ ಒಂದು ಕ್ವಶನನ್ನು ಕೇಳಿದ್ದೀವಿ, ಅವ್ರು ಎನಿ ಸ್ಟಿಮ್ಯುಲಸನ್ನು ಕೊಟ್ಟಿದ್ದೀವಿ, ಇದಕ್ಕೆ ನಾವು ಇವಾಗ ಒಂದು ರೆಸ್ಪಾನ್ಸನ್ನು ಒಂದು ನೀಡಿರ್ತೀವಲ್ಲ, ನಾವು ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ಲ, ರೆಸ್ಪಾನ್ಸ್ ಬರಬೇಕು ಈ ಸ್ಟೂಡೆಂಟ್ಸಿಂದ ಅಂಥೇಳಿ. ಅದಕ್ಕೆ ವೆಯ್ಟಿಂಗ್ ಟೈಮ್ ಇದೆಯಲ್ಲ, ಹೇಗಿರಬೇಕು, ನಾವು ಎಷ್ಟು ವೆಯ್ಟ್ ಮಾಡಬೇಕು? ಇಟ್ ಡಿಪೆಂಡ್ಸ್ ಆನ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್. ಆ್ಯಕ್ಚುಲಿ ಟೈಮ್ ಅಲಾಟ್ಮೆಂಟ್ ಅಲ್ಲ, ಆ್ಯಂಡ್ ಕ್ವಶನ್ನ ಒಂದು ರಿಯಲ್ ಲೈಫಿಗೆ ಅವರು ರಿಲೆವೆಂಟ್ ಮಾಡಿಕೊಂಡು ಆ ಥರದ್ದೇನಲ್ಲ. ಅವರು ಟೈಮ್ ಟೇಕನ್ ಬೈ ದ ಸ್ಟೂಡೆಂಟ್ಸ್ ಫಾರ್ ಆನ್ಸರಿಂಗ್ ದ ಕ್ವಶನ್ ಫ್ರಮ್ ಪ್ರೀವಿಯಸ್ ಲೆಸನ್ಸಿಂದ ಅದೇನೋ ಸುಮ್ಮನೆ ಕೊಟ್ಟಿರೋಂಥ ಆಪ್ಷನ್ ಅದು. ಓಕೆ. ಫಾರ್ ಇಂಟ್ರೆನ್ಸಿಕಲಿ ಮೋಟಿವೇಟೆಡ್ ಸ್ಟೂಡೆಂಟ್, ಅವನಿಗೆ ಈಗ ದೆರ್ ಈಸ್ ನೋ ನೀಡ್ ಆಫ್ ಫಾರ್ಮಲ್ ಎಜುಕೇಷನ್. ಅವನಿಗೆ ಫಾರ್ಮಲ್ ಎಜುಕೇಷನ್ನೇ ನೀಡಿಲ್ಲ. ನಾವು ಇನ್ಫಾರ್ಮಲ್ ಆಗಿ ಇರಲಿ ಬೇಕಿದ್ರೆ, ಆದರೆ ಫಾರ್ಮಲ್ ಎಜುಕೇಷನ್ ಬೇಡವಾ? ರಿವಾರ್ಡ್ಸ್ ಆರ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಎಸ್, ಎಕ್ಸಾಕ್ಟ್ಲಿ ಬೇಡವೇ ಬೇಡ. ಯಾಕಂದರೆ ಎಕ್ಸ್ಟ್ರಿನ್ಸಿಕಲಿ ಮೋಟಿವೇಶನ್ ಇರೋರಿಗೆ ಮಾತ್ರ ರಿವಾರ್ಡ್ಸ್ಗಳ ಅವಶ್ಯಕತೆ ಇರುತ್ತೆ. ಎಕ್ಸ್ಟರ್ನಲ್ ರಿವಾರ್ಡ್ಸ್ ಆರ್ ನಾಟ್ ಎನಫ್ ಟು ಕೀಪ್ ಹಿಮ್ ಆರ್ ನೋ. ಅದು ಯಾವಾಗ ಹೇಳ್ರಿ? ಇದು ಎಕ್ಸ್ಟರ್ನಲ್ ರಿವಾರ್ಡ್ಸ್ ಅಂದರೆ ಅದು ಎಕ್ಸ್ಟ್ರಿನ್ಸಿಕಲಿ ಮೋಟಿವೇಟೆಡ್ ಇದ್ದಾಗ. ನಾವು 4th ಆಪ್ಷನ್ ನೋಡೋಣ. ದ ಲೆವೆಲ್ ಆಫ್ ಮೋಟಿವೇಶನ್ ಈಸ್ ಲೋಯರ್ ದ್ಯಾನ್ ದಟ್ ಆಫ್ ದ ಎಕ್ಸ್ಟ್ರಿನ್ಸಿಕಲಿ ಮೋಟಿವೇಶನ್. ನೋ. ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ಸಪೋಸ್ ಯು ಆರ್ ದ ಚೇರ್ಪರ್ಸನ್ ಆಫ್ ದ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್. ಥಿಂಕ್ ಮಾಡಿ. ಹಾಗಿದ್ರೆ ಸ್ಕೂಲ್ನ ಒಂದು ಅವ್ರ ಎಜುಕೇಷನ್ನ ಕ್ವಾಲಿಟಿನ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ? ಇಲ್ಲಿ ನಿಮಗೆ ಈ ಥರದ್ದು ಕ್ವಶನನ್ನು ಕೇಳ್ತೀವಲ್ಲ, ಇದು ಇಟ್ಸ್ ಓಪನ್ ಎಂಡೆಡ್ ಅಂತಂದರೆ ಇಟ್ ಈಸ್ ಡೈವರ್ಜೆಂಟ್ ಥಿಂಕಿಂಗಲ್ಲಿ ಹೈ ಆರ್ಡರಾ ಆರ್ ಲೋವರ್ ಆರ್ಡರಾ? ಪರ್ಫೆಕ್ಟ್ಲಿ ಇದು ಹೈಯರ್ ಆರ್ಡರ್ ಡೈವರ್ಜೆಂಟ್. ಇನ್ ಸೈನ್ಸ್ ಪ್ರಾಕ್ಟಿಕಲ್ಸ್, ಬಾಯ್ಸ್ ಜನರಲಿ ಟೇಕ್ ಕಂಟ್ರೋಲ್ ಆಫ್ ಅಪ್ಯಾರಟಸ್ ಆ್ಯಂಡ್ ಆಸ್ಕ್ ಗರ್ಲ್ಸ್ ಟು ರೆಕಾರ್ಡ್ ದ ಡಾಟಾ. ಈಗ ಬಾಯ್ಸ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅದರ ಡಾಟಾನ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಗರ್ಲ್ಸಿಗೆ ಹೇಳ್ತಿದ್ದಾರೆ.
ಇಲ್ಲಿ ಹಾಗಿದ್ರೆ ಬಾಯ್ಸಿಗೆ ಹ್ಯಾಂಡ್ಲಿಂಗ್ ಪವರ್ ಚೆನ್ನಾಗಿದೆಯಾ, ಅಥವಾ ಗರ್ಲ್ಸ್ ತುಂಬ ಡೆಲಿಕೇಟ್ ಅಂತನಾ, ಗರ್ಲ್ಸ್ ಆರ್ ದ ಎಕ್ಸಲೆಂಟ್ ಅಬ್ಸರ್ವರ್ಸ್ ಅದಕ್ಕೋಸ್ಕರ ಅವ್ರನ್ನ ಒಂದು ಕಡೆ ಕೂರಿಸಿ ಮಾಡ್ತಾಯಿದ್ದೀವಿ ಅಂತನಾ? ನೋ, ಇದೆಲ್ಲದೂ ತಪ್ಪಾಗುತ್ತೆ. ಸ್ಕೂಲಲ್ಲೂ ಸಹಿತ ಅಥವಾ ಒಂದು ಲ್ಯಾಬಲ್ಲೂ ಸಹಿತ ಮಸ್ಕ್ಯುಲಿನಿಟಿ ಆ್ಯಂಡ್ ಫೆಮಿನಿನಿಟಿ ಇವೆಲ್ಲವೂ ಆ ರೋಲ್ಸ್ಗಳು ಅಲ್ಲೂ ನಡೀತಾ ಇದೆ, ಸ್ಟೀರಿಯೋಟೈಪಿಂಗ್ ಆಗ್ತಾ ಇದೆ, ಜೆಂಡರ್ ಸ್ಟೀರಿಯೋಟೈಪಿಂಗು ಅಂಥೇಳಿ ನಿಮಗಿಲ್ಲಿ ತಿಳಿಸ್ಕೊಡ್ತಾ ಇರೋದು. ದ ವರ್ಡ್ ಕಾಂಪ್ರಹೆನ್ಸಿವ್ ಇಟ್ ಮೀನ್ಸ್ ಓವರ್ ಆಲ್. ಓಕೆ, ಇದು ಸ್ಕೀಮ್ ಆಫ್ CCEಯಲ್ಲಿ ಹೇಳ್ತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಬಟ್ ಎಕ್ಸೆಪ್ಟ್ ಒನ್. ಹೂ ಇಸ್ ದಟ್ ಫೆಲೋ ಅಂತೇನಿಲ್ಲ, ಥಿಯರಿ ಕೊಟ್ಟಿದ್ದಾರೆ. ಓಕೆ, ಥರ್ಸ್ಟನ್ ಸಪೋರ್ಟ್ ಆಗುತ್ತೆ ಬಿಕಾಸ್ ಇದರಲ್ಲಿ ಫುಲ್ಲಿ ನೀವು ನೋಡಬಹುದು ಒಂದು ಓವರಾಲ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಅಥವಾ ಓವರಾಲ್ ಅಸೆಸ್ಮೆಂಟ್ಗೆ ಸಪೋರ್ಟಿವ್ ಆಗಿರುವಂಥ ಥಿಯರಿನೇ ಕೊಟ್ಟಿದ್ದಾರೆ ಅವರು ಪ್ರೈಮರಿ ಮೆಂಟಲ್ ಎಬಿಲಿಟೀಸಲ್ಲಿ. ಹೌದಲ್ವಾ? ಮಲ್ಟಿಪಲ್ ಇಂಟೆಲಿಜೆನ್ಸಲ್ಲೂ ಹೌದು. ಗಿಲ್ಫರ್ಡ್ನ ಥಿಯರಿದಂತೂ ಒಂದು ಚುಕ್ಕಿನೂ ಬಿಟ್ಟಿಲ್ಲ ಅನಿಸುತ್ತೆ, ಇನ್ನೆಲ್ಲದನ್ನು ತಿಳಿಸ್ಬಿಟ್ಟಿದ್ದಾರೆ. ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಮಾಡೆಲ್ ಅದೆಲ್ಲ ಬರುತ್ತಲ್ಲ, ಅದು CCEನ ಸಪೋರ್ಟ್ ಮಾಡಲ್ಲ. ಹೌ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಡ್ಯಾಶ್ ಜೆಂಡರ್ ಇನ್ ದ ಕ್ಲಾಸ್ ರೂಮ್ ಇಟ್ ಡ್ಯಾಶ್ ದ ಲರ್ನಿಂಗ್ ಎನ್ವಿರಾನ್ಮೆಂಟ್. ಹೌ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಡಿಫೈನ್ ಜೆಂಡರ್ ಇನ್ ದ ಕ್ಲಾಸ್ ರೂಮ್ ಇಟ್ ವಿಟಿಯೇಟ್ಸ್ ದ ಲರ್ನಿಂಗ್ ಎನ್ವಿರಾನ್ಮೆಂಟ್. ಎಸ್, ಇಂಟರ್ಪ್ರಿಟ್ ಮಾಡೋದಲ್ಲ, ಅವ್ರು ಕನ್ಸ್ಟ್ರಕ್ಟ್ ಮಾಡೋದು ಅಲ್ಲ, ಅಡಾಪ್ಟ್ ಅಂತೂ ಅಲ್ವೇ ಅಲ್ಲ. ಎಸ್, ಅಫ್ಕೋರ್ಸ್ ಅಲ್ವಾ, ಅಕ್ಸೆಪ್ಟ್ ಮಾಡ್ತೀರಲ್ವ? ಕನ್ಸ್ಟ್ರಕ್ಟ್ ಮಾಡೋದಲ್ಲ, ಅಡಾಪ್ಟ್ ಮಾಡ್ಕೊಳ್ಳೋದು ಅಲ್ಲ, ಅವೆರಡೂ ಪಕ್ಕ ವಿರುದ್ಧ ರೀತಿಲಿರೋದು. ನಂತರ ಅಚೀವ್ಮೆಂಟ್ ಮೋಟಿವೇಶನ್ ಈಸ್ ಟೆಂಡೆನ್ಸಿ ಟು ಆ್ಯಕ್ಟ್ ಇಂಪಲ್ಸಿವ್ಲಿ, ಟೆಂಡೆನ್ಸಿ ಟು ಪರ್ಸಿಸ್ಟ್ ಅಟ್ ಚಾಲೆಂಜಿಂಗ್ ಟಾಸ್ಕ್, ಟೆಂಡೆನ್ಸಿ ಟು ಅವಾಯ್ಡ್ ಫೇಲ್ಯೂರ್, ವಿಲ್ಲಿಂಗ್ನೆಸ್ ಟು ಅಕ್ಸೆಪ್ಟ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಈಕ್ವಲಿ. Achievement motivation, yes. Option B, tendency to persist at challenging task, that is referred with the achievement motivation. ಅಚೀವ್ಮೆಂಟ್ ಮಾಡಬೇಕು ಅಂತಿದ್ದಾಗ ವಿ ವಿಲ್ ಗೋ ವಿತ್ ಅಂದರೆ ಇಲ್ಲಿ ಇಂಟ್ರೆನ್ಸಿಕಲಿ ಮೋಟಿವೇಟನ್ ಇರುವಂಥ ಚಿಲ್ಡ್ರನ್ಸೇನ ನಾವು ನೋಡಬಹುದು. ಅಲಾಂಗ್ ವಿತ್ ದ್ಯಾಟ್ ಅಚೀವ್ಮೆಂಟ್ ಮೋಟಿವೇಶನ್ ಅಂತೇಳಿ ಬಂದಾಗ ಏನು ಮಾಡೋಕ್ಕೂ ರೆಡಿ ಇರ್ತೀವಿ, ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿವರೆಗೂ ನೀವು ನೋಡಿದ್ದು CDP ಪಾರ್ಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಂದರೆ ನಾಳಿನ ಮಾರ್ನಿಂಗ್ 10:30 ವಿಡಿಯೋಲಿ ಸೈನ್ಸನ್ನು ತಿಳಿಸ್ಕೊಡ್ತೀನಿ. ವೀಕೆಂಡಲ್ಲಿ ಮ್ಯಾಥ್ಸ್ನ ನಾನು ನಿಮಗೆ ಹೋಲ್ ಆಗಿ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬೈ, ಹ್ಯಾವ್ ಎ ಗುಡ್ ಡೇ. ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ವಿಡಿಯೋನ. ಥ್ಯಾಂಕ್ ಯು ಫಾರ್